ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು DIY ಹೇಳ್ಕೊಡ್ತಾ ಇದ್ದೀನಿ. ಅಂತಂದರೆ ಮಕ್ಕಳಿಗೆ ಫ್ಲ್ಯಾಶ್ ಕಾರ್ಡ್ಸ್ನ ಶುರು ಮಾಡಬೇಕು. ಹುಟ್ಟಿದ ಮಕ್ಕಳಿಂದನೇ ಫ್ಲ್ಯಾಶ್ ಕಾರ್ಡ್ಸ್ನ ಶುರು ಮಾಡ್ಬೋದು. ಹುಟ್ಟಿದ ಮಕ್ಕಳಿಂದ 3 ತಿಂಗಳವರೆಗೂ ಯಾವ ರೀತಿ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡಬೇಕು. ಹುಟ್ಟಿದ ಮಕ್ಕಳಿಂದ 3 ತಿಂಗಳವರೆಗೂ ನಾವು ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಅದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದಾ? ಎಸ್, ಯು ಕ್ಯಾನ್ ಡೂ ಇಟ್ ಯುವರ್ ಸೆಲ್ಫ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು DIY ತೋರಿಸ್ತಾ ಇದ್ದೀನಿ. ಇಟ್ಸ್ ವೆರಿ ಸಿಂಪಲ್, ತುಂಬ ಈಸಿ, ಯಾವುದೇ ರೀತಿ ಕಷ್ಟ ಬೇಡ. ಆ್ಯಂಡ್ ಏನೇನು ಬೇಕು ಅಂತಂದರೆ ನಾನು ನಿಮಗೆ ವೆರಿ ಬೇಸಿಕ್ ಆಗಿ ಹೇಳ್ಕೊಡ್ತಿದ್ದೀನಿ. ಯು ಕ್ಯಾನ್ ಡೆಫಿನೆಟ್ಲಿ ಇಂಪ್ರೂವೈಸ್ ಯುವರ್ ಸೆಲ್ಫ್. ನಾನು ಇದರಲ್ಲಿ ತೊಗೊಂಡಿರೋದು A4 ಶೀಟ್ಸ್, ಕ್ರಿಯಾನ್, ಬ್ಲ್ಯಾಕ್ ಕಲರ್ ಕ್ರಿಯಾನ್ ಆ್ಯಂಡ್ ಸೀಸರ್. ನನಗೆ ಬೇಕಾಗಿರೋದು ಇಷ್ಟೇನೆ. ಸೊ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಆ್ಯಂಡ್ ನಿಮಗೆ ಯಾವ ರೀತಿ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ನಿಮಗೆ ಮಾರ್ಕೆಟಲ್ಲೂ ಅವೈಲೇಬಲ್ ಇರುತ್ತೆ. ಇದು 0 to 3 months ಮಾತ್ರ ನಾವು ಯೂಸ್ ಮಾಡೋದ್ರಿಂದ ಮನೆಯಲ್ಲೇ ಮಾಡಿಕೊಂಡ್ರೆ ಇಟ್ಸ್ ಗುಡ್ ಆ್ಯಂಡ್ ವೆಲ್. ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಶೋಯಿಂಗ್ ಟುಡೇ. ಸೊ ಐ ಸ್ಟಾರ್ಟ್ ದ ಆಕ್ಟಿವಿಟಿ ನಾವು. ಸೊ ಮೊದಲಿಗೆ ನಾನು ಒಂದು ಎಷ್ಟು ಮಾಡೋಣ, 6 ಮಾಡ್ತೀನಿ. ಓಕೆನಾ? 6 ಮಾಡಿ ನಿಮಗೆ ತೋರಿಸ್ತೀನಿ. 6 ಪ್ಯಾಟರ್ನ್ಸ್ ಮಾಡ್ತೀನಿ. 6ಗೆ ನನಗೆ ಬೇಕಾಗಿರೋದು 3 ಶೀಟ್. ಸೊ ನಾನು ತೊಗೊಂಡಿರೋದು 3 A4 ಶೀಟ್ನ ತೊಗೊಂಡಿದ್ದೀನಿ. ಎಸ್, ಇದನ್ನು ನಾನು ಹಾಫ್ ಕ್ರೀಸ್ ಮಾಡಿಕೊಂಡು ಹಾಫ್ ಫೋಲ್ಡ್ಗೆ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಈ ಸ್ಟ್ಯಾಂಡರ್ಡ್ ಸೈಜ್ ಇಸ್ ಫೈನ್. ಇದಕ್ಕಿಂತ ಚಿಕ್ಕದು ಮಾಡೋಕ್ಕೆ ಹೋಗಬೇಡಿ. A4 ಸೈಜಲ್ಲಿ ಹಾಫ್. ಎಸ್, ಸೊ ಇವಾಗ ನಮಗೆ 6 ಕಾರ್ಡ್ಸ್ ಥರ ಬಂತು. ಸೊ 1 2 3 4 5 6. ಎಸ್, ಸೊ ಈಗ ಮೊದಲನೇ ಕಾರ್ಡ್ಗೆ ನಾನು ಒಂದು ಪ್ಯಾಟರ್ನ ಮಾಡ್ಕೊಳ್ತೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಯಾವ ರೀತಿ ಅಂತಂದರೆ ಎಸ್, ಸೊ ದಿಸ್ ಇಸ್ ದ ಫಸ್ಟ್ ಪ್ಯಾಟರ್ನ್ ನಾನು ಮಾಡಿರೋದು. ಆ್ಯಂಡ್ ಸೆಕೆಂಡ್ ಪ್ಯಾಟರ್ನ್ ಎಸ್, ಸೊ ದಿಸ್ ಇಸ್ ದ ಫೈನಲ್ ಒನ್. ಅಂದರೆ ಸೆಕೆಂಡ್ ಪ್ಯಾಟರ್ನಲ್ಲಿ ದಿಸ್ ಇಸ್ ದ ಫೈನಲ್ ಲುಕ್. ಇದನ್ನು ನಾನು ಫಿಲ್ ಮಾಡ್ಕೊಳ್ತೀನಿ ಈಗ. ಎಸ್, ಹಿಯರ್ ಇಸ್ ದ ಥರ್ಡ್ ಒನ್. ಹಿಯರ್ ಇಸ್ ದ ಥರ್ಡ್ ಲುಕ್. ಸೊ ಥರ್ಡ್ ಒನ್ನು ಕಂಪ್ಲೀಟ್ ಆಯಿತು. ಈಗ ಫೋರ್ತ್ ಪ್ಯಾಟರ್ನ್ ಮಾಡ್ಕೊಳ್ಳೋಣ. ಸೊ ನೀವು ಇದೇ ಮಾಡ್ಕೊಳ್ಬೇಕು ಅದೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ, ನಾವು ಯಾವುದನ್ನು ಬೇಕಾದ್ರೆ ಮಾಡ್ಕೊಳ್ಬೋದು. ಸೊ ಫೋರ್ತ್ ಪ್ಯಾಟರ್ನ್ಗೆ ನಾನು ಜಸ್ಟು ಈ ರೀತಿ 4 ಲೈನ್ ಸ್ಟ್ಯಾಂಡಿಂಗ್ ಲೈನ್ನ ಹಾಕಿದ್ದೀನಿ. ಸೊ yes, so the fourth one is also ready. Yes, next fifth one. ಈಗ ಇದಕ್ಕೆ ಸ್ಲ್ಯಾಂಟಿಂಗ್ ಲೈನ್ ಮಾಡ್ಕೊಳ್ತೀನಿ ನಾನು. ಸೊ ಈ ರೀತಿ ಸ್ಲ್ಯಾಂಟಿಂಗ್ ಲೈನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಫಿಲ್ ಮಾಡ್ಕೊಳ್ತಾ ಹೋಗ್ತೀನಿ. Yes, this is also done. And last pattern, ನಮ್ಮ ಮಕ್ಕಳನ್ನ ನಾವು ತುಂಬ ಇಷ್ಟಪಡ್ತೀವಿ ಅಲ್ವಾ? ವಿ ಲವ್ ಅವರ್ ಚಿಲ್ಡ್ರನ್. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾರ್ಟ್ ಶೇಪ್. ಎಸ್, ಸೊ ಹಾರ್ಟ್ ಶೇಪ್ ನಾನು ಇದನ್ನು ಒಳಗಡೆ ಫಿಲ್ ಮಾಡ್ತೀನಿ.
ಎಸ್ ಐ ಆಮ್ ಡನ್. ಸೊ ನೀವೀಗ ನೋಡಬಹುದು, ದ ಫಸ್ಟ್ ಪ್ಯಾಟರ್ನ್ ವಾಸ್ ದಿಸ್ ಒನ್. ನೀವಿನ್ನೂ ಸ್ಟ್ರಾಂಗ್ ಆಗಿ ವೈಟ್ ಇಲ್ಲದೆ ಇರೋ ರೀತಿ ಮಾಡ್ಕೊಳ್ಬೋದು. ನಾನು ನಿಮಗೆ ತೋರಿಸೋದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್ ಆ್ಯಂಡ್ ಲಾಸ್ಟ್ ಹಾರ್ಟ್. ಎಸ್. ಸೊ ಇಷ್ಟೆಲ್ಲ ಒಂದು ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ನ ನೀವು ಮಕ್ಕಳಿಗೆ ತೋರಿಸ್ಬೋದು. ಯಾವ ರೀತಿ ತೋರಿಸ್ಬೋದು ಅಂತಂದರೆ, ಒಂದೊಂದನೇ ಈ ರೀತಿ ಡಿಸ್ಪ್ಲೇ ಸಹ ಮಾಡಬಹುದು. ಮಗುನ ಟೈಮಿಗೆ ಹಾಕಿದಾಗ ಅಥವಾ ತೊಟ್ಲಲ್ಲಿ ಈ ರೀತಿ ಮಗು ಮಲ್ಕೊಂಡಿದ್ದಾಗ ನೀವು ಈ ರೀತಿ ಹೀಗೆ ತೋರಿಸ್ಬೋದು. ಡಿಸ್ಪ್ಲೇ ಮಾಡಬೇಕು ಅಂತಂದರೆ ನೀವು ಒಂದು ದೊಡ್ಡ ಕಾರ್ಟನ್ ಬಾಕ್ಸ್ ಶೀಟ್ ಥರ ಬರುತ್ತೆ ಅಲ್ಲ, ಸೊ ಅದಕ್ಕೆ ನೀವು ಈ ಒಂದು ಕಾರ್ಡ್ಸ್ನ ನೀವು ಪೇಸ್ಟ್ ಮಾಡಿಬಿಡ್ಬೋದು. ನಿಮಗೆ ಥಿಕ್ ಕಾರ್ಡ್ ಇದ್ದರೆ ಅದನ್ನೇ ಡಿಸ್ಪ್ಲೇ ಮಾಡ್ಬೋದು, ಅಥವಾ ಪೇಸ್ಟ್ ಮಾಡಿ ಎಲ್ಲಾನು ಒಂದೇ ಕಡೆ ಡಿಸ್ಪ್ಲೇ ಮಾಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಈ ರೀತಿ ಫ್ರಂಟ್ ಟು ಬ್ಯಾಕ್ ಡಿಸ್ಪ್ಲೇ ಸಹ ಮಾಡ್ಬೋದು ಹೀಗೆ. ಎಸ್. ಈ ರೀತಿ ಯಾಕೆ ಹೈ ಕಾಂಟ್ರಾಸ್ಟ್ ತೋರಿಸ್ಬೇಕು ಮಕ್ಕಳಿಗೆ ಹುಟ್ಟಿದಾಗಿಂದ 3 monthsವರೆಗೂ ಅಂತಂದರೆ, ಮಕ್ಕಳಿಗೆ ಹುಟ್ಟಿದಾಗಿಂದ 3 monthsವರೆಗೂ ಮಕ್ಕಳ ವಿಷನ್ ಅಂತಂದರೆ ಕಣ್ಣಿನ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗಿರೋದಿಲ್ಲ, ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಅವರಿಗೆ ಕಾಣೋದು ಬರೀ ಗ್ರೇ ವೈಟ್ ಮತ್ತು ಬ್ಲ್ಯಾಕ್ ಅಷ್ಟೇ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ನ ತೋರಿಸ್ಬೇಕಾಗುತ್ತೆ. 3 ತಿಂಗಳಾದ್ಮೇಲೆ ಮಕ್ಕಳಿಗೆ ರೆಡ್ ಕಲರ್ನ ಶುರು ಮಾಡ್ಬೋದು. ಸೊ ಈ ವೈಟ್ ಆ್ಯಂಡ್ ಬ್ಲ್ಯಾಕ್ನ ತೋರಿಸೋದ್ರಿಂದ ಮಕ್ಕಳಿಗೆ ಫ್ಲ್ಯಾಶ್ ಕಾರ್ಡ್ಸ್ನ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗುತ್ತೆ ಮತ್ತು ಕಣ್ಣಿನ ಬೆಳವಣಿಗೆ ಚೆನ್ನಾಗುತ್ತೆ, ಫೋಕಸ್ ಮಾಡೋದನ್ನು ಕಲಿತಾರೆ. ಆ್ಯಂಡ್ ಇದನ್ನು ನಾವು ಟೈಮಿಗೆ ಹಾಕಿದಾಗ ಮಕ್ಕಳಿಗೆ ಇದನ್ನು ನಾವು ತೋರಿಸ್ಬೋದು. ತುಂಬ ಒಳ್ಳೆಯದು, ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು, ವೆರಿ ಈಸಿ. ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇಫ್ ಯು ವಾಂಟ್ ಟು ಬೈ, ಖಂಡಿತವಾಗ್ಲೂ ತುಂಬ ಪ್ಯಾಟರ್ನ್ಸ್ ಇರುವಂತಹ ಒಂದು ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ನಿಮಗೆ ಸಿಗುತ್ತೆ. ಇಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ, 0 to 3 months ಅಷ್ಟೇ ಯೂಸ್ ಮಾಡೋದು, ಅದಾದಮೇಲೆ ನಾನು ಇದನ್ನು ಯೂಸ್ ಮಾಡಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದರೆ, ನೀವು ಈಗ 6 ಪ್ಯಾಟರ್ನ್ ಒಂದ್ಸಲ ತೋರಿಸಿ ತಿರ್ಗಾ ನೆಕ್ಸ್ಟ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅದೇ ಕಂಟಿನ್ಯೂಸ್ ನೀವು ಒಂದು ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತೀರಾ, 6 ಅಥವಾ 8, 6 ಇಸ್ ಫೈನ್, 6 ಇಸ್ ಸ್ಟ್ಯಾಂಡರ್ಡ್. ಏನಕ್ಕಂತಂದರೆ ಈ ಒಂದು ನೀವು ಬೋರ್ಡಲ್ಲಿ ಹಾಕ್ತಿದ್ದೀರಾ, A3 ಸೈಜಲ್ಲಿ ಹಾಕ್ತಿದ್ದೀರಾ ಅಂತಂದರೆ ಇದು ಫಿಟ್ ಆಗುತ್ತೆ, ಆರಾಮಾಗಿ ಫಿಟ್ ಆಗುತ್ತೆ ಒಂದು ಬೋರ್ಡಲ್ಲಿ. ಸೊ ಅದೇ ಪ್ಯಾಟರ್ನ ನೀವು ಆಲ್ಮೋಸ್ಟ್ 0 to 3 months ನೀವು ತೋರಿಸೋದ್ರಿಂದ ತುಂಬ ಚೆನ್ನಾಗಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಫೋಕಸ್ ಚೆನ್ನಾಗಿ ಬರುತ್ತೆ, ಕಣ್ಣಿನ ಬೆಳವಣಿಗೆ ಮಕ್ಕಳಿಗೆ ತುಂಬ ಚೆನ್ನಾಗುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ, ನಿಮಗೆ ಹೇಗೆ ಅನ್ನಿಸ್ತು, ಆ್ಯಂಡ್ ನೀವೇನಾರು ಇಂಪ್ರೂವೈಸೇಷನ್ ಮಾಡ್ಕೊಂಡ್ರಾ, ಆ್ಯಂಡ್ ನಿಮ್ಮ ಮಗು ಹೇಗೆ ಎಂಜಾಯ್ ಮಾಡಿದ್ರು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಸೊ ದಿಸ್ ಇಸ್ ವೆರಿ ಈಸಿ, ವೆರಿ ಬೇಸಿಕ್ DIY. ನಾನು ಹೇಳಿದ್ದೆ DIY ಆಕ್ಟಿವಿಟೀಸ್ನ ಮಾಡ್ತೀನಿ ಅಂತ. ಅದಕ್ಕೆ ಮೋಸ್ಟ್ ಆಫ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಫಾಲೋವರ್ಸ್, ಅದಿತಿ ಕೃಷ್ಣ ಯೂಟ್ಯೂಬ್ ಫ್ಯಾಮಿಲಿ ಫಾಲೋವರ್ಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಹಾಕಿದ್ರು, ಎಸ್ ಮಾಡಿ ಬೇಗ ಅಂತ. ಎಸ್, ಐ ಆಮ್ ಹಿಯರ್ ವಿತ್ ದ DIY ಫಸ್ಟ್ ಫ್ಲ್ಯಾಶ್ ಕಾರ್ಡ್. ಅದು ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಂದ 3 monthsವರೆಗೂ ನಾವು ಈ ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ನ ನಾವು ಮಕ್ಕಳಿಗೆ ತೋರಿಸ್ಬಹುದು. ಸೊ ಟೈಮಲ್ಲಿ ತೋರಿಸ್ಬೋದು, ಮಗು ಆಟ ಆಡ್ತಿದ್ದಾಗ ಆವಾಗ್ಲೂ ತೋರಿಸ್ಬೋದು, ಆ್ಯಂಡ್ ಮಗು ನಿದ್ದೆಯಿಂದ ಎದ್ದ ಮೇಲೂ ಸಹ ತೋರಿಸ್ಬೋದು. ಈ ಹೈ ಕಾಂಟ್ರಾಸ್ಟ್ನ ತೋರಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ, ಆಲ್ರೆಡಿ ಹೇಳಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ, ಹೇಗಿತ್ತು, ಹೇಗೆ ಮಾಡಿದ್ರಿ, ಹೇಗೆ ಬಂತು ಅನ್ನೋದನ್ನು ನೀವು ನನಗೆ DM ಸಹ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ ಪಿಕ್ಚರ್ನ ಕಳಿಸಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ರೀತಿ ಮಕ್ಕಳ ಆಕ್ಟಿವಿಟೀಸ್ ರಿಲೇಟೆಡ್ ವೀಡಿಯೋಸು, DIY ಆಕ್ಟಿವಿಟೀಸು, ಫ್ಲ್ಯಾಶ್ ಕಾರ್ಡ್ಸು ಮತ್ತು ದೊಡ್ಡ ಮಕ್ಕಳಿಗೆ ಇವಾಗ ಏನು ಹುಟ್ಟಿದಾಗಿಂದ 0 monthsಗೆ ಹುಟ್ಟಿದಾಗಿಂದ 3 monthsವರೆಗೂ ಫ್ಲ್ಯಾಶ್ ಕಾರ್ಡ್ಸ್, ಈಸಿ ಫ್ಲ್ಯಾಶ್ ಕಾರ್ಡ್ಸ್ನ ಮಾಡಿಬಿಟ್ವಿ. ದೊಡ್ಡ ಮಕ್ಕಳಿಗೆ ಫ್ಲ್ಯಾಶ್ ಕಾರ್ಡ್ಸ್ನ ಮಾಡಬಹುದಾ, ನಾವೇ ಮನೆಯಲ್ಲೇ ಮಾಡ್ಕೊಳ್ಬೋದಾ, ಅಷ್ಟೊಂದೆಲ್ಲ ಕಾಸ್ಟ್ಲಿ ಅಮೌಂಟ್ನ ಕೊಟ್ಟು ಯಾಕೆ ವೇಸ್ಟ್ ಮಾಡಬೇಕು, ಮನೆಯಲ್ಲೇ ನಾವು ಮಾಡ್ಕೊಳ್ಬೋದಾ? ಎಸ್, ಅದನ್ನು ಮಾಡ್ಕೊಳ್ಬೋದು. ಕಮಿಂಗ್ ಡೇಸಲ್ಲಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ, ಯಾವ ರೀತಿ ಮನೆಯಲ್ಲೇ ಫ್ಲ್ಯಾಶ್ ಕಾರ್ಡ್ಸ್ನ ಮಾಡ್ಕೊಳ್ಬೋದು ಅಂತ. ಸೊ ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆ್ಯಂಡ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ನನ್ನ ಚಾನೆಲ್, ಅದು ಅದರಲ್ಲಿ ಮಕ್ಕಳ ರಿಲೇಟೆಡ್ ಕಂಟೆಂಟು, ಹುಟ್ಟದಾಗಿಂದ ಮಕ್ಕಳ ಹೆಲ್ತ್ ರಿಲೇಟೆಡ್ ಇರ್ಬೋದು, ಅವರ ಮೈಲ್ ಸ್ಟೋನ್ ಇರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್, ಬಾಣಂತಿಯರ ಆರೈಕೆ, ಆರೋಗ್ಯ, ಸ್ಪೆಷಲ್ ಚಿಲ್ಡ್ರನ್ ಮಕ್ಕಳುಗಳ ಒಂದು ಇನ್ಫಾರ್ಮೇಷನ್ ನಾನು ಆ ಚಾನಲಲ್ಲಿ ಕೊಡ್ತಾ ಇದ್ದೀನಿ, ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನಲಲ್ಲಿ. ನೀವಿನ್ನೂ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಸಿ ಯು, ಟಾಟಾ, ಬಾಯ್.